ಈಗಾಗಲೇ ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗದ ಯೋಗ ಮತ್ತೆ ಪ್ರಾಮುಖ್ಯತೆಯನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಅಷ್ಟಾಂಗದ ಯೋಗದ ಪಿತಾಮಹ ಪತಂಜಲಿ ಮುನಿಗಳು ಅವರು ರಚಿಸಿದ ಗ್ರಂಥ ಯೋಗಸೂತ್ರ. ಆ ಯೋಗಸೂತ್ರದಲ್ಲಿ 4 ಮಾರ್ಗಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಒಂದು ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಮತ್ತೊಂದು ರಾಜಯೋಗ. ಈ ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನು ಅವರು ಸೂಚಿಸಿದ್ರು. ಅವುಗಳನ್ನು ನಾವು ಅಷ್ಟಾಂಗ ಯೋಗಗಳು ಅಥವಾ ಅಷ್ಟಾಂಗ ಮೆಟ್ಟಿಲುಗಳು ಅಂತ ಕರೀತಾರೆ ಅಲ್ವಾ ಮಕ್ಕಳೇ? ಅವು ಯಾವ್ಯಾವು ಅಷ್ಟಾಂಗ ಯೋಗಗಳು ಯಾವ್ಯಾವ? ಎಸ್, ಎನಿಬಡಿ? ಯಾರು ಹೇಳ್ತೀರಿ? ಎಸ್ ಎಸ್. ಯಮ ಒಂದು ಯಮ, ಎರಡನೇದು ನಿಯಮ, ನಿಯಮ, ಆಸನ, ಆಸನ, ವೆರಿ ಗುಡ್, ಪ್ರಾಣಾಯಾಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಪ್ರತ್ಯಾಹಾರ, ಧಾರಣ, ಧಾರಣ, ಧ್ಯಾನ, ಧ್ಯಾನ, ಸಮಾಧಿ. ಇದನ್ನೇದು ಸಮಾಧಿ. ಈಗಾಗಲೇ ಅಷ್ಟಾಂಗ ಮಾರ್ಗಗಳು ಅಥವಾ ಅಷ್ಟಾಂಗ ಮೆಟ್ಟಿಲುಗಳ ಬಗ್ಗೆ ಯಮ ಅಂದ್ರೇನು, ನಿಯಮ ಅಂದ್ರೇನು, ಆಸನ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು ಅಂತಕ್ಕಂಥದ್ದು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. 2 ಅವಧಿಗಳಲ್ಲಿ ಇವುಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಈ ಪ್ರತ್ಯಾಹಾರ. ಪ್ರತ್ಯಾಹಾರ ಅಂದ್ರೆ ಮಕ್ಕಳೇ, ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ, ಕೇಳಿ, ಮನುಷ್ಯನ ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ಅಥವಾ ವಿಷಯವನ್ನ ಗಮನಿಸ್ತಾ ಇರುತ್ತೆ. ಹೊರಗಿನ ವಿಷಯವನ್ನ ಸದಾ ಪಂಚೇಂದ್ರಿಯಗಳ ಮೂಲಕ ನಮ್ಮ ಮನಸ್ಸು ಗ್ರಹಿಸ್ತಾ ಇರ್ತದೆ. ಇಂತಹ ಮನಸ್ಸನ್ನ, ಇಂತಹ ಚಂಚಲವಾಗಿರ್ತಕ್ಕಂತಹ ಮನಸ್ಸನ್ನ ಹತೋಟಿ ಅಥವಾ ಒಳಮುಖ ಮಾಡಿಕೊಳ್ಳೋದಕ್ಕೆ ನಾವು ಪ್ರತ್ಯಾಹಾರ ಅರ್ಥ ಆಗ್ತಿದ್ಯಾ? ಏನೋ ಮನಸ್ಸು ಪಂಚೇಂದ್ರಿಯಗಳು ಗೊತ್ತಿದೆ ನಿಮಗೆ, ವಿಜ್ಞಾನದಲ್ಲಿ ನೋಡಿದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಅಲ್ವಾ? ಇವೇ ನೀವು ಮನುಷ್ಯನ ಇವು ಪಂಚೇಂದ್ರಿಯಗಳು, ಪಾರ್ಟ್ಸ್ ಅಲ್ವಾ? 5 ಭಾಗಗಳು. ಇವು ಏನ್ ಮಾಡ್ತಾರೆ? ಇವುಗಳ ಮುಖಾಂತರವಾಗಿ ಇಡೀ ಹೊರಗಿನ ವಸ್ತು ಅಥವಾ ವಿಷಯವನ್ನು ಗಮನಿಸ್ತಾ ಇರ್ತದೆ. ಅದನ್ನ ನಾವು ಇಂಥ ಮನಸ್ಸನ್ನ ಒಳಮುಖಗೊಳಿಸ್ತಕ್ಕಂಥ ಪ್ರಯತ್ನಕ್ಕೆ ನಾವು ಪ್ರತ್ಯಾಹಾರ ಅಂತ ಕರಿತೀವಿ. ಅಂದ್ರೆ ಮನಸ್ಸನ್ನ ಹೊರಗಡೆ ಚಂಚಲಕ್ಕೆ ಬಿಡಬಾರದು ಅಂತಕ್ಕಂಥದ್ದು. ಇನ್ನು ಧಾರಣ. ಧಾರಣ ಅಂದ್ರೆ ಧರಿಸು ಅಂತ ಕರಿತೀವಿ. ಧಾರಣ ಅಂದ್ರೆ ಧರಿಸು ಅಥವಾ ಕೇಂದ್ರೀಕರಿಸು ಅಂತ ಕರಿತೀವಿ. ಧಾರಣ ಮೀನ್ಸ್ ಧರಿಸು ಅಥವಾ ಕೇಂದ್ರೀಕರಿಸು ಅಂತ. ಅಂದ್ರೆ ವ್ಯಕ್ತಿ ತನ್ನ ಮನಸ್ಸನ್ನ ಒಂದು ವಸ್ತು ಅಥವಾ ಯಾವುದೇ ಒಂದು ವಿಷಯದ ಮೇಲೆ ತನ್ನ ಮನಸ್ಸನ್ನ ಏಕಾಗ್ರಗೊಳಿಸುವುದೇ ಧಾರಣ. ಧಾರಣ ಮೀನ್ಸ್ ಧರಿಸು ಅಥವಾ ಕೇಂದ್ರೀಕರಿಸು. ಯಾವುದರ ಮೇಲೆ? ವ್ಯಕ್ತಿ ತನ್ನ ಮನಸ್ಸನ್ನ ಯಾವುದೇ ಒಂದು ವಸ್ತುವಿನ ಮೇಲೆ ಅಥವಾ ಯಾವುದೇ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸುವುದಕ್ಕೆ ನಾವೇನಂತ ಕರಿತೀವಿ? ಧಾರಣ. ಅಂದ್ರೆ ಇಲ್ಲಿ ಮನಸ್ಸನ್ನು ಕೇಂದ್ರೀಕರಿಸತಕ್ಕಂತಹ ಅಚಲವಾಗಿರ್ತಕ್ಕಂಥ ಒಂದು ಕ್ರಿಯೆ ಯಾವ್ದ್ರಲ್ಲಿ ನಡೀತದೆ? ಧಾರಣ. ಎಲ್ಲೂ ನಮ್ಮ ಮನಸ್ಸು ಹರಿದಾಡಬಾರದು. ನೇರವಾಗಿ ಒಂದು ವಸ್ತುವಿನ ಮೇಲೆ ಸಂಪೂರ್ಣವಾದಂತ ನಮ್ಮ ಮನಸ್ಸು ಅದರ ಮೇಲೆ ಕೇಂದ್ರೀಕರಿಸ್ತದೆ.
ಈಗ ಉದಾಹರಣೆ ಮಕ್ಕಳೇ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ. ದೇವಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತೀರಿ? ದೇವರನ್ನ ನಮಸ್ಕಾರ ಮಾಡ್ತೀರಲ್ವಾ? ದೇವರ ನಮಸ್ಕಾರ ಮಾಡ್ತಾ ಏನ್ ಕೇಳ್ತೀರಿ ನೀವು? ನಿಮ್ಮ ಮನಸ್ಸನ್ನು ಯಾವ್ದ್ರ ಮೇಲೆ ಕೇಂದ್ರೀಕರಿಸ್ತೀರಿ? ದೇವರ ಮೇಲೆ ಕೇಂದ್ರೀಕರಿಸ್ತೀರಿ. ಹೌದಾ? ಅದರಿಂದ ಯಾಕಪ್ಪ ಅಂದ್ರೆ ದೇವರಲ್ಲಿ ನಾವು ಏನಾದ್ರು ಕೇಳ್ಕೊಂಡ್ವಿ ಅಂದ್ರೆ ಆ ಭಗವಂತ ನಮಗೆ ಏನಾದ್ರು ಪ್ರಾಪ್ತಿ ಕೊಡಬಹುದು ಅಂತಕ್ಕಂಥ ಉದ್ದೇಶ ಅಲ್ವಾ? ಆ ಕಡೆ ಈ ಕಡೆ ನೋಡ್ಕೋತಾರೆ ಏನಾದ್ರು ದೇವ್ರಿಗೆ ಕೈ ಮುಗಿತೀವ? ಇಲ್ಲ. ಏನ್ ಮಾಡ್ತೀವಿ? ಎರಡೂ ಕೈಯನ್ನು ಜೋಡಿಸ್ಕೊತೀವಿ, ನಮ್ಮ ಮನಸ್ಸನ್ನ ಆ ದೇವರ ಮೇಲೆ ಕೇಂದ್ರೀಕರಪ್ಪ ಒಳ್ಳೆಯದನ್ನ ಮಾಡುವ ತಂದೆ ಅಲ್ವಾ? ಅದನ್ನೇ ನಾವು ಧಾರಣ. ಇನ್ನು ಮುಂದುವರೆದು ಧ್ಯಾನ. ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲೆ ಧ್ಯಾನ. ಧ್ಯಾನ ಅಂದ್ರೆ ಒಂದು ನಿರ್ದಿಷ್ಟ ವಸ್ತು, ಯಾವ್ದಾದ್ರು ಒಂದು ನಿರ್ದಿಷ್ಟವಾದಂತ ವಸ್ತುವಿನ ಮೇಲೆ ನಮ್ಮ ಮನಸ್ಸನ್ನ ನಿರಂತರವಾಗಿ ಅದರ ಮೇಲೆ ಕೇಂದ್ರೀಕರಿಸ್ತದೆ. ಒಂದು ನಿರ್ದಿಷ್ಟ ವಸ್ತು ಧ್ಯಾನ ಮಾಡುವಾಗ ನಿಮಗೆ ಪ್ರಿಯವಾದ ವಸ್ತುವನ್ನ ನಿಮ್ಮ ಕಣ್ಣು ಮುಂದೆ ತೆಗೆದುಕೊಳ್ಳಿ. ನಿಮ್ಮ ಮನೆ ದೇವರಾಗಿರಬಹುದು ಅಥವಾ ತಂದೆ ತಾಯಿಯರಾಗಿರಬಹುದು, ಅವರ ಮೇಲೆ ಮನಸ್ಸನ್ನು ಸಂಪೂರ್ಣವಾಗಿ ಒಂದು ನಿರ್ದಿಷ್ಟ ವಸ್ತು, ಆ ವಸ್ತು ಈ ವಸ್ತು ಅಲ್ಲ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುವಿನ ಮೇಲೆ ಮನಸ್ಸನ್ನ ನಿರಂತರವಾಗಿ ಅದರ ಮೇಲೆ ಏನ್ ಮಾಡ್ತಕ್ಕಂಥದ್ದು, ಹರಿಸ್ತಕ್ಕಂಥದ್ದಕ್ಕೆ ಧ್ಯಾನ. ಅಂದ್ರೆ ಇಲ್ಲಿ ಮನಸ್ಸು ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ದೇವರನ್ನು ಮಾಡುವ ವಿಧಾನವೇ ಧ್ಯಾನ. ಉದಾಹರಣೆಗೆ ಹೇಳಿದರು, ಪುರಾತನ ಕಾಲದಲ್ಲಿ ಋಷಿ ಮುನಿಗಳು ಏನ್ ಮಾಡ್ತಾ ಇದ್ರು? ಧ್ಯಾನ ಮಾಡಿ ದೇವರನ್ನೇ ತನ್ನ ಬಳಿ ಕರೆಸಿಕೊಂಡು ಅವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ತಾರೆ. ನನ್ನ ಬೇಡಿಕೆ ಅಥವಾ ನಾನು ಇದು ಪಡಿಬೇಕು ಅಂತಕ್ಕಂಥದ್ದು ನಾನು ಮನಗಂಡವರೇ ಮಾಡ್ತಾ ಇದ್ರು. ಘೋರವಾದಂತ ತಪಸ್ಸನ್ನ ಶಿವನ ಮೇಲಾಗಿರ್ಬೋದು ಅಥವಾ ಯಾವ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಸ್ತುವಿನ ಮೇಲೆ ಅವರು ಏನ್ ಮಾಡ್ತಾ ಇದ್ರು? ತಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತಾ ಇದ್ರು. ನೋಡ್ತೀವಿ ಅಲ್ವಾ ಪಿಕ್ಚರ್, ಎಷ್ಟೋ ದಿನಗಳ ಕಾಲ ಏನ್ ಮಾಡ್ತಾ ಇದ್ರು? ಅವರು ತಪಸ್ಸನ್ನ ಮಾಡ್ತಾರೆ, ಧ್ಯಾನವನ್ನ ಮಾಡ್ತಾರೆ. ಆ ವಸ್ತುವಿನ ಮೇಲೆ ತಮ್ಮ ಮನಸ್ಸನ್ನ ನಿರಂತರವಾಗಿ ಅದನ್ನ ಹರಿಸ್ತಾ ಇದ್ರು ಅಂತಕ್ಕಂಥ ಅಲ್ವಾ? ಹಾಗಾಗಿ ದೇವರನ್ನ ಕುರಿತು ಮಾಡುವಂತ ವಿಧಾನವೇ ಧ್ಯಾನ. ಧ್ಯಾನಕ್ಕೂ ಮತ್ತು ಧಾರಣಕ್ಕೂ ವ್ಯತ್ಯಾಸ ಇದೆ ಮಕ್ಕಳೇ. ಧಾರಣ ಅಂತ ಹೇಳಿದ್ರೆ ವ್ಯಕ್ತಿ ತನ್ನ ಮನಸ್ಸನ್ನ ಒಂದು ವಸ್ತು ಅಥವಾ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಬೇಕು. ಆದ್ರೆ ಇಲ್ಲಿ ಧ್ಯಾನ ಅಂದಾಗ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತು ಮೇಲೆ, ನಿರ್ದಿಷ್ಟವಾದ ವಸ್ತುವಿನ ಮೇಲೆ ನಿರಂತರವಾಗಿ ಆ ಕಡೆ ಈ ಕಡೆ ಏನಿಲ್ಲ, ಚಂಚಲತೆಯಿಂದ ಕೂಡಿರತಕ್ಕಂಥದ್ದಲ್ಲ. ಮನಸ್ಸು ಸಂಪೂರ್ಣವಾಗಿ ಎಲ್ಲಿರ್ಬೇಕು? ಆ ನಿರ್ದಿಷ್ಟವಾಗಿರ್ತಕ್ಕಂಥ ವಸ್ತುವಿನ ಮೇಲೇನೆ ಇರಬೇಕು. ಹರಿಸ್ತಕ್ಕಂಥದ್ದು ನಾವು ಧ್ಯಾನ ಅಂತ ಹೇಳ್ತೇವೆ. ಇನ್ನು ಕೊನೆಯದಾಗಿ ಮಕ್ಕಳೇ ಸಮಾಧಿ. ಸಮಾಧಿ ಅಂದ್ರೆ ಸೌವನ್ನು ಹುಡುಕ್ತಕ್ಕಂಥದ್ದು ಅಲ್ವಾ? ಇಲ್ಲಿ ನೋಡಿ, ಇದೊಂದು ಹೇಳ್ತೀನಿ ನಾನು. ಶವ ಅಲ್ಲಾಡುತ್ತಾ ಅಲ್ವಾ? ಏನು ನಿರ್ಜೀವದಿಂದ ಹಾಗೇನೆ ಮನಸ್ಸು ಅಂತಕ್ಕಂಥದ್ದು ಏನಾಗಬೇಕು? ಎಲ್ಲೂ ಕೂಡ ಚಂಚಲಕ್ಕೆ ಕೂಡಿರಬಾರ್ದು. ಶವ ಹೇಗಿದೆಯೋ ಸಮಾಧಿ ಹೇಗಿದೆಯೋ ಹಾಗೇ ಇರಬೇಕು. ಎಲ್ಲೂ ಕೂಡ ಯಾವುದೇ ಚಂಚಲತೆಗೆ ಒಳಗಾಗ್ತೇನೆ, ಎಲ್ಲೂ ಕೂಡ ಅದು ಹರಿಬಾರದು. ಸಂಪೂರ್ಣವಾಗಿ ಆ ವ್ಯಕ್ತಿಯ ಮನಸ್ಸು ಆತನ ಹತೋಟಿಯಲ್ಲಿರಬೇಕು. ಆ ಹಂತವನ್ನೇ ನಾವು ಕರಿತೀವಿ ಸಮಾಧಿ. ಅಂದ್ರೆ ಅಷ್ಟಾಂಗ ಯೋಗದ 8ನೇ ಮೆಟ್ಟಿಲು ಸಮಾಧಿ. ಇದು ಧ್ಯಾನದ ಮುಂದುವರಿದ ಭಾಗ. ಧ್ಯಾನ ಅಂದ್ರೆ ಒಂದು ನಿರ್ದಿಷ್ಟವಾದಂತ ವಸ್ತುವಿನ ಮೇಲೆ ಮನಸ್ಸನ್ನ ನಿರಂತರವಾಗಿ ಹರಿಸುವುದಕ್ಕೆ ನಾವು ಧ್ಯಾನ ಅಂತ ಕರಿತೀವಿ. ಧ್ಯಾನದ ಮುಂದುವರಿದ ಭಾಗವೇ ಯಾವುದೋ ಸಮಾಧಿ ಅಂತಕ್ಕಂಥದ್ದು. ಈ ಹಂತದಲ್ಲಿ ವ್ಯಕ್ತಿ ಏನಾಗ್ತಾನೆ? ವಸ್ತುವಿನಲ್ಲೇ ತಲೆಗಿದ್ದಾನೆ. ಯಾವ ವಸ್ತುವಿನ ಮೇಲೆ ತನ್ನ ಮನಸ್ಸನ್ನ ನಿರಂತರವಾಗಿ ಹರಿಸ್ತಾನೋ ಆ ವಸ್ತುವೇ ತಾನಾಗ್ತಾನೆ, ತಾನೇ ಆ ವಸ್ತು. ಅಂದ್ರೆ ಸಂಪೂರ್ಣವಾಗಿ ಅದರಲ್ಲಿ ಏನಾಗಿರ್ತಾನೆ? ಲೀನವಾಗಿರ್ತಾನೆ. ಸಂಪೂರ್ಣವಾಗಿ ಅದರಲ್ಲಿ ಲೀನ ಆಗ್ತಾನೆ. ಆ ವಸ್ತುವಿನ ಪರವಶನಾಗಿ ಅಮೀತಾನಂದವನ್ನ ಅನುಭವಿಸ್ತಾನ. ಆ ವಸ್ತುವೇ ತಾನು, ತಾನೇ ಆ ವಸ್ತು ಅಂತ ಸ್ಥಿತಿಗೆ ನಾವು ಕರಿತೀವಿ ಸಮಾಧಿ ಅಂತ. ಅಂದ್ರೆ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ಮನಸ್ಸಿನ ಮಾಡ್ತಾನೆ ಮಕ್ಕಳೇ. ತಾನು ಹೇಳಿದ ಹಾಗೆ ಕೇಳಬೇಕು, ಎಲ್ಲೂ ಹೋಗಬಾರ್ದು ಅಲ್ವಾ? ಸಮಾಧಿಯಲ್ಲಿ ಮನುಷ್ಯರನ್ನ ಉಳಿದಾಗ ಸತ್ತಾಗ ಅದೇ ಹೋಗುತ್ತಾ? ಹೋಗಲ್ಲ. ಆ ಸ್ಥಿತಿಯಲ್ಲಿ ನಮ್ಮ ಮನಸ್ಸನ್ನ ತಂದಿಟ್ಟುಕೊಳ್ಳಿ. ಇದನ್ನೇ ಸಮಾಧಿ ಅಂತ
ಅಂದ್ರೆ ಯೋಗ ಸಮಾಧಿ ಅಂತ ಕರೀತಾರೆ. ಯಾರು? ವ್ಯಾಸಮುನಿಗಳು. ವ್ಯಾಸಮುನಿಗಳು ಯೋಗ ಸಮಾಧಿ ಅಂತಿದ್ದಾರೆ. ಅಂದ್ರೆ ಸಮಾಧಿಯೇ ಯೋಗ, ಯೋಗವೇ ಸಮಾಧಿ ಅಂತಕ್ಕಂಥ ಅರ್ಥ. ಈಗ ಮುಂದುವರೆದ ನಾವು ಯೋಗವೇ ಸಮಾಧಿ. ಹಾಗಾದ್ರೆ ಯೋಗ ಅಂದ್ರೆ ಏನು? ಯೋಗದ ಅವಶ್ಯಕತೆ ಏನಿದೆ? ಹಾಗಾದ್ರೆ ಮಕ್ಕಳೇ, ಯೋಗದ ಅವಶ್ಯಕತೆ ಏನಿದೆ? ಯೋಗದ ಅವಶ್ಯಕತೆ ಇದೆಯಾ ನಮ್ಗೆ? ಇದೆಯಾ? ಯಾಕಿದೆ? ಯಾಕಿದೆ? ಹಾಗಾದ್ರೆ ಎಲ್ಲ ಹೇಳ್ತೀವಿ, ಎಲ್ಲ ಧರ್ಮ ಕಾರ್ಯಗಳ ಸಾಧನೆಗೆ ಶರೀರವೇ ಮೂಲ ಕಾರಣ. ನಾವು ಏನೇ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಶರೀರ ಏನಿರಬೇಕು? ಆರೋಗ್ಯಕರವಾಗಿ. ನಮ್ಮ ಆರೋಗ್ಯ, ಶರೀರ ಏನಾಗಿರ್ಬೇಕು? ಆರೋಗ್ಯವಾಗಿರಬೇಕು ಅಲ್ವಾ? ಮಾನವ ತನ್ನ ಜೀವನದ ಗುರಿಯನ್ನು ಮುಟ್ಟಲಿಕ್ಕೆ ಆರೋಗ್ಯಯುತವಾಗಿರ್ತಕ್ಕಂಥ ಶರೀರ ಬಹಳ ಮುಖ್ಯ. ಏನಾದರೂ ಒಂದು ಸಾಧನೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ಗುರಿಯನ್ನು ಇಟ್ಕೊಂಡಂತಹ ಗುರಿಯನ್ನ ತಲುಪಲಿಕ್ಕೆ ಸಾಧ್ಯ. ಆರೋಗ್ಯ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆರೋಗ್ಯವೇ ಭಾಗ್ಯ. ಏನಂತ ಕರಿತೀವಿ? ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಈಸ್ ವೆಲ್ತ್ ಅಥವಾ ಆರೋಗ್ಯವೇ ಭಾಗ್ಯ. ಅಂದ್ರೆ ರೋಗಿಯಾಗಿ ಮುಂದೆ ಕೇಳಬೇಕು, ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ, ರೋಗಿಯಾಗಿ 100 ವರ್ಷ ಬದುಕಿದ್ರೆ ಅಂತ ಹೇಳಿದ್ರೆ ಅವರ ಸುತ್ತಮುತ್ತಲು ಇರ್ತಕ್ಕಂಥವ್ರು ಸಾಕಾಗಿ ಅಲ್ವಾ? ಯಾವುದೇ ಒಂದು ಮನೆಯಲ್ಲಿ ಒಬ್ಬ ರೋಗಿ ಮನೆಯಲ್ಲಿ ಇದ್ದ ಅಂತ ಹೇಳಿದ್ರೆ ಆ ರೋಗಿಯ ಆರೈಕೆ ಮಾಡಲಿಕ್ಕೆ ಬೇಕೆ ಅನ್ನುವುದು ಬೇಕೆ ಬೇಡ ಅಲ್ವಾ? ಹೇಳ್ತೀವಿ, ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ ನಿರೋಗಿಯಾಗಿ 3 ವರ್ಷ ಬದುಕುವುದೇ ಲೇಸು. ರೋಗಿಯಾಗಿ 100 ವರ್ಷ ಬದುಕಿ ಇನ್ನೊಬ್ಬರಿಗೆ ತೊಂದರೆ ಕೊಡೋದ್ರಿಂದ ನಾವೇನಾಗಿ ನಿರೋಗಿಯಾಗಿ 3ನೇ ವರ್ಷದಲ್ಲಿ ಸತ್ತು ನಮ್ಗೆ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಯಾರಿಗೆ? ನಮ್ಮಲ್ಲಿ. ಯಾರು? ಸಮಸ್ಯೆ. ಅದಕ್ಕಾಗಿ ನಮ್ಮ ಬಾಳಿನ ಕೊನೆಯವರೆಗೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ಅಂದ್ರೆ ನಮ್ಮ ಆರೋಗ್ಯವನ್ನ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು. ನಾವು ಬದುಕುವರೆಗೂ ಕೂಡ ನಮ್ಮ ಆರೋಗ್ಯವನ್ನು ನಾವೇನ್ ಮಾಡಬೇಕು? ಚೆನ್ನಾಗಿ ನೋಡ್ಬೇಕು. ನಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕಂತ ಹೇಳಿದ್ರೆ ನಾವು ದುಶ್ಚಟಗಳಿಂದ ದೂರ ಇರಬೇಕು. ದುಶ್ಚಟಗಳಿಂದ ದೂರ ಇರಬೇಕು. ದೈಹಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ, ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಿ, ಪ್ರಾಣಾಯಾಮವನ್ನು ಅದರಲ್ಲಿ ಪಾಲ್ಗೊಳ್ಳಿ, ಧ್ಯಾನವನ್ನ ಮಾಡಬೇಕು, ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡಾಗ ಮಾತ್ರ ನಾವು ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯತೆ. ಇವತ್ತು ನಾವು ತರಗತಿಯಲ್ಲಿ ಮಾಡಿಸ್ತೀವಿ, ಪ್ರತಿ ಶನಿವಾರ ಕೆಲವು ಚಟುವಟಿಕೆ ಮಾಡಿಸಿ ನಾನು ಹೇಳ್ತೀನಿ, ಇದನ್ನ ನಿಮ್ಮ ಜೀವನದಲ್ಲಿ ಒಂದು 10 ನಿಮಿಷಗಳ ಕಾಲ ಅದನ್ನು ಅಳವಡಿಸಿಕೊಳ್ಳಿ ಅಂತ ನೋಡಿ. ಪ್ರತಿನಿತ್ಯ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನೀವು ಎಷ್ಟು ಲವಲವಿಕೆಯಿಂದ ಇರ್ತೀರಿ, ನಿಮ್ಮ ಮನಸ್ಸು ಎಷ್ಟು ಆರೋಗ್ಯವಾಗಿರ್ತದೆ, ನಿಮ್ಮ ದೇಹ ಎಷ್ಟು ಆರೋಗ್ಯವಾಗಿರ್ತದೆ. ಶಿಕ್ಷಕರು ಹೇಳಿರ್ತಕ್ಕಂಥ ಪಾಠವನ್ನು ನೀವು ಉತ್ತಮ ರೀತಿಯಲ್ಲಿ ಕೇಳ್ತೀರಿ ಅಲ್ವಾ? ಕೇಳ್ತಿರಲ್ಲ? ಎಷ್ಟು ಚೆನ್ನಾಗಿ ಅದನ್ನ ಪಾಲನೆ ಮಾಡ್ತಾರೆ. ಇಲ್ಲ, ನಾವು 7-8 ಗಂಟೆ ಇಲ್ಲ, ಚಳಿ ಇದೆ, ಚಳಿ ಇದೆ, ರಾಗಿ ಕೂಡು ಅಲ್ವಾ ಮಕ್ಕಳೇ? ಹಾಗೇನೆ ಮಕ್ಕಳೇ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತೇವೆ ತಂತ್ರಜ್ಞಾನದ ಸೌಕರ್ಯಗಳು ಬಹಳಷ್ಟು. ಹಿಂದಿನ ಕಾಲದಲ್ಲಿ ಇಲ್ಲಿಂದ ಅರಸೀಕೆರೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಾಗ್ತಾ ಇತ್ತು? ದೈಹಿಕ ಶ್ರಮವನ್ನ ನಡೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ ಆರೋಗ್ಯಕರವಾಗಿರ್ತೀವಿ ಅಲ್ವಾ? ಇವತ್ತು ನಾವು 4 ಹೆಜ್ಜೆ ಮುಂದೆ ಇಡ್ತಾ ಇಲ್ಲ. ಯಾಕೆ? ಒಂದು ಬೈಕ್ ಬಂತಂದ್ರೆ ತಂತ್ರಜ್ಞಾನದ ಹಾವಳಿ ಹೆಚ್ಚಾಗಿದೆ. ಮಾತೆತ್ತಿದ್ರೆ ಬೈಕ್, ಮಾತೆತ್ತಿದ್ರೆ ಆಟೋ, ಮಾತೆತ್ತಿದ್ರೆ ಕಾರು,
ಮಾತೆತ್ತಿರ್ಬೇಕು. ಅಲ್ವಾ ಮಕ್ಕಳೇ? ಈಗ ದೈಹಿಕ ಶ್ರಮ ಆಗ್ತಿದೆಯಾ? ಇಲ್ಲ ಅಲ್ವಾ? ಏನಾಗ್ತಾ ಇದೆ? ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿ ಮಾನಸಿಕ ಒತ್ತಡಗಳು ಇವತ್ತು ಜಾಸ್ತಿ ಆಗ್ತಾ ಇದೆ. ದೈಹಿಕ ಚಟುವಟಿಕೆಗಳು ಅಲ್ಲಿ ಆಗ್ಲಿಲ್ಲ ಅಂದ್ರೆ ನಾವು ಏನಾಗ್ತಾ ಇದ್ದೇವೆ ಇವತ್ತು? ಮಾನಸಿಕ ಒತ್ತಡ, ನಿದ್ರಾಹೀನತೆ, ರಾತ್ರಿ ಮಲಗಿದ ನಿದ್ದೆ ಬರ್ತಾ ಇದೆ, ಹಲವಾರು ಚಿಂತೆಗಳು, ಜೊತೆಗೆ ಆಡಂಬರದ ಜೀವನ, ಆಧುನಿಕ ಆಹಾರ ಸೇವನೆ. ಮೊದಲು ಎಂತ ಆಹಾರವನ್ನು ಬೇಯಿಸ್ತಾ ಇದ್ರು? ಜನರು ಬೇಯಿಸ್ತಾ ಇದ್ರು, ಕಟ್ಟಿಗೆಯಲ್ಲಿ ಬೇಯಿಸ್ತಾ ಇದ್ರು, ಮಡಿಕೆಗಳಲ್ಲಿ ಬೇಯಿಸಿ ತಿಂತಿರ್ತಕ್ಕಂಥ ನಾವು ಹಂಚಿಕೊಂಡಿದ್ದಾಗ ಮಡಿಕೆಯಲ್ಲಿ ಮಾಡಿದ ಆಹಾರವನ್ನ ಬೆಂಕಿಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸ್ತಾ ಇದ್ವಿ. ಇವತ್ತು ಗ್ಯಾಸ್, ಮಾತೆತ್ತಿದ್ರೆ ಕುಕ್ ಅಲ್ವಾ? ಖಾರ ಹೇಗೆ? ಅವಾಗ ಏನ್ ಮಾಡ್ತಾ ಇದ್ರು? ಕಲ್ಲಲ್ಲಿ ಖಾರವನ್ನ ರುಬ್ತಾ ಇದ್ರು, ಹಿಟ್ಟನ್ನ ಬೀಸಣಿಕೆಯಲ್ಲಿ ಬೀಸ್ತಾ ಇದ್ರು ಅಲ್ಲೇನಪ್ಪ. ಹೊಲವನ್ನ ಎತ್ತುಗಳಿಂದ ಉಳುಮೆ ಮಾಡ್ತಾ ಇದ್ರು ಇಲ್ಲ. ನೀರನ್ನ ಹಗ್ಗದ ಮೂಲಕ ಎಳಿತಾ ಇದ್ರು, ಬಾವಿಯಲ್ಲಿ ಎಳಿತಾ ಇದ್ರು. ಇವತ್ತು ಏನಾಗಿದೆ ಮಕ್ಕಳು? ಇವತ್ತು ಬಟನ್ ಒತ್ತಿದ್ರೆ ನೀರು ಬರೋದು, ಬಟನ್ ಒತ್ತಿದ್ರೆ ನೀರು ಬರೋದು. ಒಂದು ನಲ್ಲಿಯಲ್ಲಿ ಬಿಸಿನೀರು, ಇನ್ನೊಂದು ನಲ್ಲಿಯಲ್ಲಿ ತಣ್ಣೀರು. ಅವಾಗ ನೀರಿನ ಸೌಕರ್ಯಗಳಿರಲಿಲ್ಲ. ಎಲ್ಲೋ 1 ಕಿಲೋಮೀಟರ್ 2 ಕಿಲೋಮೀಟರ್ ಬಾವಿಯಿಂದ ನೀರು ಗಡಿಗೆಯಲ್ಲಿ ಹಗ್ಗ ಬಿಟ್ಟು ಅದನ್ನ ಸೈಡ್ ಎಳಿಬೇಕಾಗಿದೆ. ಅವಾಗ ಏನಾಗ್ತಾ ಇತ್ತು? ಇಲ್ಲಿ ದೈಹಿಕ ಶ್ರಮ ಆಗ್ತಾ ಇದೆ ಅಲ್ವಾ? ಹೊಲಗಳನ್ನು ಉಳುಮೆ ಮಾಡ್ಲಿಕ್ಕೆ ಎತ್ತುಗಳನ್ನು ಬಳಸ್ತಾ ಇತ್ತು. ಇವತ್ತೇನ್ ಮಾಡ್ತಾ ಇದ್ರು? ಕೆಂಚ 2 ಎಕರೆ ಜಮೀನಿದೆ ಹೊಡೆದಾಗ್ಲೇ ಅಂತ ಫೋನ್ ಮಾತಾಡ. ಹೌದಲ್ಲ? ಆಧುನಿಕ ತಂತ್ರಜ್ಞಾನದ ಸಹಕಾರದಿಂದ ಏನಾಗ್ತದೆ? ಸೌಕರ್ಯದಿಂದ ಏನಾಗ್ತಾ ಇದೆ? ಇವತ್ತು ಆಡಂಬರದ ಜೀವನ ಮಾಡ್ತಾರೆ. ಅವಾಗೇನು ಆಡಂಬರದ ಜೀವನ ಐತೆ? ಕಷ್ಟಪಟ್ಟು ದುಡಿಬೇಕು, ತಿನ್ನಬೇಕು, ಮಲಗಬೇಕು. ಕಷ್ಟಪಟ್ಟು ದುಡಿದ್ರು ಕೂಡ ನೆಮ್ಮದಿ ಜೀವನ ಮಾಡ್ತಾ ಇದೆ. ಇವತ್ತು ಆಡಂಬರದ ಜೀವನ ಸಿಕ್ಕಾಪಟ್ಟೆ ಬಹಳಷ್ಟು ದುಡ್ಡಿದ್ರು ಕೂಡ ಮನುಷ್ಯನಿಗೆ ಏನಾಗಿದೆ? ಇವತ್ತು ಚಿಂತೆ ಇದೆ. ಏನು? ನಾನು ದುಡಿದಿದ್ದ ದುಡ್ಡು ಯಾವ ಹೊಂದ್ಕೊಂಡು ಏನ್ ಮಾಡಬೇಕು ಯೋಚನೆ ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಸಾಂಬಾರ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾ ಇದ್ದಾರೆ? ಮಿಕ್ಸಿಯಲ್ಲಿ ಹುರ್ರು ಹೋಗ್ತಾರೆ. ಯಾರು ಕೂಡ ಕಲ್ಲನ್ನ ಉಪಯೋಗಿಸ್ತಾ ಇದ್ದಾರ. ಹಾಗಾಗಿ ಏನಾಗ್ತಾ ಇದೆ? ದೈಹಿಕ ಚಟುವಟಿಕೆಗಳು ಕಡಿಮೆ ಆಗಿದೆ. ಕಡಿಮೆ ಆದ ಕಾರಣದಿಂದ ಏನಾಗ್ತದೆ? ವ್ಯಕ್ತಿಯಲ್ಲಿ ಮಾನಸಿಕ ಒತ್ತಡಗಳು, ನಿದ್ರಾಹೀನತೆ, ಹಲವಾರು ಚಿಂತೆಗಳು. ಇದ್ದವರಿಗೊಂದು ಚಿಂತೆ, ಇದ್ದವರಿಗೊಂದು ಚಿಂತೆ. ಆಡಂಬರದ ಜೀವನ, ಆಧುನಿಕ ಆಹಾರ ಪದ್ಧತಿ. ಏನ್ ತಿಂತಿಲ್ಲ? ಎಗ್ ರೈಸ್. ಏನ್ ತಿಂದ? ಗೋಬಿ ಮಂಚೂರಿ ಅಲ್ವಾ? ಎಣ್ಣೆ ಇಲ್ಲದೆ ಇಲ್ಲೇ ಇಲ್ಲ, ಅಡಿಗೆ ಇಲ್ಲ. ಎಣ್ಣೆ ಇಲ್ಲದೆ ಅಡಿಗೆನೇ ಇಲ್ಲ. ಅವಾಗ ಎಣ್ಣೆ ಇಲ್ಲ, ಏನಿಲ್ಲ. ಹೆಂಗ್ ಬೇಕು ಹಾಗೆ ಊಟ ಮಾಡಿ ಆರೋಗ್ಯವಾಗಿ 100 ವರ್ಷಗಳ ಕಾಲ ಬದುಕಿರ್ತಕ್ಕಂಥ ನಾವು ಹಾಗಾಗಿ ಇಲ್ಲಿ ಅನೇಕ ಬಾಧೆಗಳಂದ್ರೆ ರೋಗ, ಕಾಯಿಲೆಗಳು ಅಧಿಕವಾಗಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯ ಕೊರತೆಯುಂಟಾಗಿರೋದು ಮನುಷ್ಯ ನರಳ್ತಾ ಇರ್ತಕ್ಕಂಥ. ಒಂದು ಜ್ವರ ಬಂತಂದ್ರೆ ಸುಧಾರಿಸ್ಕೊಳ್ಳೋಂಗಿಲ್ಲ, ಒಂದು ತಲೆನೋವು ಬಂತಂದ್ರೆ ಸುಧಾರಿಸ್ಕೊಳ್ಳೋಂಗಿಲ್ಲ. ಸುಧಾರಿಸ್ತೀವ? ಇಲ್ಲ. ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಅವಾಗಿಲ್ಲ. ಜ್ವರ ಬಂದ್ರೆ ಏನಾದ್ರು ತಿನ್ಸೋದು, ಆಯುರ್ವೇದ, ಆ ಬೇರು ತಿನ್ನು, ಆ ಎಲೆ ತಿನ್ನು. ಅಂದ್ರೆ ಆಗಿನ ಕಾಲದ ಜನರಿಗೆ ಅಷ್ಟು ರೋಗ ನಿರೋಧಕ ಶಕ್ತಿ. ಎಂತ ಕಾಯಿಲೆಗಳು ಬಂದ್ರು ಕೂಡ ಅವರು ಗುಣಪಡಿಸಿಕೊಳ್ತಕ್ಕಂಥ ಶಕ್ತಿ ಅವರಲ್ಲಿ. ಆದ್ರೆ ನಮ್ಗೆ ಏನೇ ಬಂದ್ರು ಕೂಡ ಏನು ಮಾಡ್ಬೇಕು? ನಾವು ಡಾಕ್ಟರ್ಗಳ ಶ್ರೀಮಂತ ಮಾಡ್ತಾರೆ ಅಲ್ವಾ? ಒಟ್ಟಿಗೆ ಹೊರಡ್ತಾರೆ. ಹಾಗಾದ್ರೆ ಇದು ಪರಿಹಾರ ಇಲ್ವಾ? ಈ ಮಾನಸಿಕವಾಗಿ ದೈಹಿಕವಾಗಿ ನರಳ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಪರಿಹಾರ ಇಲ್ವಾ? ಹಾಗಾದ್ರೆ ಇದೇ ಇವುಗಳಿಂದ ಮುಕ್ತಿ ಪಡೆಯೋದು ಹೇಗೆ ಎಂಬ ಪ್ರಶ್ನೆಗಳು ಮೂಡ್ತಕ್ಕಂಥ ಸಹಜ. ಇದಕ್ಕೆ ಮಕ್ಕಳೇ ಇದರ ಉತ್ತರನೇ ಯೋಗ ಅಥವಾ ಯೋಗದ ನಿರಂತರ ಅಭ್ಯಾಸದಿಂದ ನಾವು ಈ ರೀತಿಯ ಸೌಲಭ್ಯವನ್ನು ನಾವು ಯಾವ ಸೌಲಭ್ಯ ನೋಡಿ? ಯೋಗದಲ್ಲಿ ಮಾನವನ ಸರ್ವಾಂಗೀಣ ಬೆಳವಣಿಗೆ ಸಾಕಷ್ಟು ಉಪಯೋಗಗಳಿರೋದ್ರಿಂದ
ಮಾನವನಿಗೆ ಯೋಗ ಅವಶ್ಯಕವಾಗಿದೆ. ಮಾನಸಿಕ ಒತ್ತಡದಿಂದ ದೂರ ಇರಲಿಕ್ಕೆ, ನಿದ್ರಾಹೀನತೆಯಿಂದ ದೂರ ಇರಲಿಕ್ಕೆ, ಮತ್ತೆ ಅನೇಕ ರೋಗ ಬಾಧೆಗಳಿಂದ ದೂರ ಇರಬೇಕು ಅಂತ ನಾವು ಯಾವುದನ್ನು ತೋರಿಸ್ಕೊಳ್ಬೇಕು? ಪರಿಹಾರ ಏನಿದೆ? ಯೋಗ ಅಲ್ವಾ? ಬೇರೆ ಕ್ರೀಡಾ ಸ್ಪರ್ಧೆಗಳು ಹಾಗೂ ವ್ಯಾಯಾಮಗಳಿಂದ ದೊರೆಯತಕ್ಕಂಥ ಉಪಯೋಗಕ್ಕಿಂತಲೂ ಕೂಡ ಹೆಚ್ಚಿನ ಪರಿಣಾಮ ಮನಸ್ಸು ಮತ್ತು ದೇಹಕ್ಕೆ ಯಾವುದರಿಂದ ಸಿಗುತ್ತೆ ಅಂತಂದ್ರೆ ಯೋಗದಿಂದ ಸಿಗುತ್ತೆ. ವ್ಯಾಯಾಮಕ್ಕಿಂತಲೂ ಹೆಚ್ಚಿನ ಉಪಯೋಗ ಸಿಗ್ತಕ್ಕಂಥದ್ದು ಮನಸ್ಸು ಮತ್ತು ದೇಹಕ್ಕೆ ಯಾವುದರಿಂದ ಮಕ್ಕಳೇ? ಯೋಗ. ಅದಕ್ಕೆ ಹೇಳ್ತೀವಿ ದೇಹ ಮತ್ತು ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವು ಯೋಗ. ದೇಹ ಮತ್ತೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವೆಂತ ಕರಿತೀವಿ? ಯೋಗ. ಹಾಗಾದ್ರೆ ಯೋಗಾಭ್ಯಾಸದಿಂದ ಆಗ್ತಕ್ಕಂಥ ಲಾಭಗಳೇನು? ಯೋಗಾಭ್ಯಾಸದಿಂದ ಆಗ್ತಕ್ಕಂಥ ಲಾಭಗಳೇನು ಅಂತ ಹೇಳಿದ್ರೆ ದೇಹವನ್ನ ಪೂರ್ಣ ಆರೋಗ್ಯವಾಗಿಸುತ್ತೆ. ಕರ್ಕೋಬೇಕು. ಯೋಗದಿಂದ ನಮಗಾಗುವ ಲಾಭಗಳು, ಯೋಗಾಭ್ಯಾಸದಿಂದ ಆಗುವ ಲಾಭಗಳು. ಮಾಡ್ಕೊಳ್ಳಿ. ಒಂದನೆಯದು ದೇಹವನ್ನ ಪೂರ್ಣ ಆರೋಗ್ಯವಾಗಿಸುತ್ತದೆ. ಯೋಗ ಮಾಡೋದ್ರಿಂದ ಸಂಪೂರ್ಣವಾಗಿ ನಮ್ಮ ದೇಹ ಏನಾಗಿರುತ್ತೆ? ಆರೋಗ್ಯಯುತವಾಗಿರುತ್ತದೆ. ದೇಹವನ್ನ ಪೂರ್ಣ ಆರೋಗ್ಯವಾಗಿಸುತ್ತದೆ. ದೇಹವನ್ನ ಪೂರ್ಣ ಆರೋಗ್ಯವಾಗಿರುತ್ತದೆ. ಮನಸ್ಸು ಪ್ರಶಾಂತವಾಗಿರುತ್ತೆ. ಮನಸ್ಸು ಪ್ರಶಾಂತವಾಗಿರುತ್ತದೆ. ಮಾನಸಿಕ ದೃಢತೆಯನ್ನ ಮತ್ತು ಸಂಕಲ್ಪ ಶಕ್ತಿಯನ್ನ ವೃದ್ಧಿಸುತ್ತದೆ. ಏಕಾಗ್ರತೆ ಹೆಚ್ಚಿಸುತ್ತದೆ. ನೆಕ್ಸ್ಟ್ ಏಕಾಗ್ರತೆ ಹೆಚ್ಚಿಸುತ್ತದೆ. ನೆಕ್ಸ್ಟ್ ವಿವಿಧ ಆಸನಗಳ ಅಭ್ಯಾಸವು ದೇಹದ ಮಾಂಸಖಂಡಗಳನ್ನ ಬಲಗೊಳಿಸುತ್ತವೆ. ಪ್ರಾಣಾಯಾಮದಿಂದ ನಾಡಿ
ನಾಡಿಗಳು ಶುದ್ಧಗೊಳ್ಳುತ್ತೆ. ಶುದ್ಧಗೊಳ್ತವೆ. ಮಾನಸಿಕ ಸ್ಥಿರತೆ ಹೆಚ್ಚುತ್ತೆ. ಮಾನಸಿಕ ಸ್ಥಿರತೆ ಹೆಚ್ಚುತ್ತೆ. ನೆಕ್ಸ್ಟ್, ಒಳ್ಳೆಯ ಆಲೋಚನೆ. ಒಳ್ಳೆಯ ಆಲೋಚನೆ ಮತ್ತು ಎಂಬುತ್ತದೆ. ಒಳ್ಳೆಯ ಆಲೋಚನೆ ಬರ್ಕೋಬೇಕು ಮತ್ತು ನಿರ್ಧಾರಗಳನ್ನ ಕೈಗೊಳ್ಳಲು ಸಹಕಾರಿ. ಒಳ್ಳೆಯ ಆಲೋಚನೆ ಮತ್ತೆ ಒಳ್ಳೆಯ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿದೆ. ಧ್ಯಾನದ ಅಭ್ಯಾಸ. ಧ್ಯಾನದ ಅಭ್ಯಾಸ ಆಧ್ಯಾತ್ಮಿಕವಾಗಿ ಉನ್ನತಿಗೇರಲು ಸಹಾಯ ಮಾಡುತ್ತೆ. ಬುದ್ಧಿಶಕ್ತಿ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುತ್ತೆ. ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುತ್ತೆ. ಒಟ್ಟಿನಲ್ಲಿ ಯೋಗಾಭ್ಯಾಸ ನಮ್ಮ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತೆ ಆಧ್ಯಾತ್ಮಿಕ ಸ್ತರಗಳಲ್ಲಿ ತನ್ನದೇ ಆದಂತ ಛಾಪನ್ನು ಮೂಡಿಸಿ ನಮ್ಮ ಸರ್ವಾಂಗೀಣ ಹಾಗೆ ಸರ್ವತೋಮುಖ ಬೆಳವಣಿಗೆಗೆ ಸಹಾಯವನ್ನ ಮಾಡ್ತಕ್ಕಂಥ ಕೆಲಸ ಯಾರು ಮಾಡುತ್ತೆ? ಯೋಗಾಭ್ಯಾಸ ಮಾಡುತ್ತೆ. ನಮಗೆ ಯೋಗಾಭ್ಯಾಸ ಅಂತಕ್ಕಂಥದ್ದು ನಮ್ಮ ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಆಧ್ಯಾತ್ಮಿಕ ಮತ್ತೆ ಸ್ತರಗಳಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸಿ ಏನ್ ಮಾಡುತ್ತೆ? ನಮ್ಮ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವತೋಮುಖ ಬೆಳವಣಿಗೆಗೆ ಸಹಾಯವನ್ನ ಮಾಡುವುದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ಯಾವುದು ವಹಿಸುತ್ತೆ ಮಕ್ಕಳೇ? ಯೋಗಾಭ್ಯಾಸ ವಹಿಸ್ತಕ್ಕಂಥದ್ದನ್ನು ನೋಡ್ತೇವೆ. ಇಲ್ಲಿ ಹೇಳ್ತಾರೆ ಜ್ಞಾನಂ ಅನ್ನಂ. ಜ್ಞಾನಂ ಅನ್ನಂ ಎನ್ನುವಂತೆ ಜ್ಞಾನ ಅಂತಕ್ಕಂಥದ್ದು ಮನಸ್ಸಿನ ಆಹಾರವಾಗಿದೆ. ಯೋಗಾಭ್ಯಾಸದ ಮೂಲಕ ಸಾತ್ವಿಕ ವ್ಯಕ್ತಿಗಳಾಗಿ, ಸಾತ್ವಿಕ ಅಂದ್ರೆ ಒಳ್ಳೆಯ ಉತ್ತಮವಾದಂತ ವ್ಯಕ್ತಿಗಳಾಗಿ, ಆ ಮೂಲಕ ನಾವೇನ್ ಮಾಡ್ಬೇಕು? ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೊಂಡು ವೃದ್ಧಿಸ್ಕೊಂಡು ನಾವೇನಾಗಬೇಕು? ಬುದ್ಧಿವಂತರಾಗಬಹುದು. ಜ್ಞಾನಂ ಅನ್ನ. ಜ್ಞಾನವು ಮನಸ್ಸಿನ ಆಹಾರ. ಜ್ಞಾನ ಅಂತಕ್ಕಂಥದ್ದು ಮನಸ್ಸಿನ ಒಂದು ಆಹಾರ. ಈ ಯೋಗಾಭ್ಯಾಸದ ಮೂಲಕ ನಾವೇನಾಗಬೇಕು? ಸಾತ್ವಿಕ ವ್ಯಕ್ತಿಗಳಾಗಿ, ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿ, ಉತ್ತಮವಾಗಿರ್ತಕ್ಕಂತಹ ನಾಗರಿಕರಾಗಿ, ಆ ಮೂಲಕ ನಾವು ನಮ್ಮ ಜ್ಞಾನವನ್ನು ಏನ್ ಮಾಡ್ಕೋಬೇಕು? ಹೆಚ್ಚಿಸ್ಕೋಬೇಕು. ಹೆಚ್ಚಿಸ್ಕೊಂಡು ನಾವೇನಾಗಬೇಕು? ದಡ್ಡರಾಗಬೇಕು, ಬುದ್ಧಿವಂತರಾಗಬೇಕು. ಬುದ್ಧಿವಂತರಾಗಲಿಕ್ಕೆ ಅಂದ್ರೆ ಬುದ್ಧಿಯನ್ನ ಸಂಪಾದಿಸಲಿಕ್ಕೆ. ಯಾವುದನ್ನ ಸಂಪಾದಿಸಲಿಕ್ಕೆ? ಬುದ್ಧಿಯನ್ನ ಸಂಪಾದಿಸಲಿಕ್ಕೆ, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಕೊಳ್ಳಿಕ್ಕೆ, ರೋಗ ರುಜಿನಗಳಿಂದ ನಾವು ದೂರ ಇರಲಿಕ್ಕೆ, ಹಾಗೆಯೇ ಪ್ರಜ್ಞಾವಂತರಾಗಿ ಮತ್ತೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಈ ಒಂದು ಯೋಗ ಅಂತಕ್ಕಂಥ ಕಲೆಯನ್ನ ನಾವು ಕರಗತ ಮಾಡಿಕೊಂಡು ಹೇಳಿದ್ರೆ ಸಮಾಜದಲ್ಲಿ ಉತ್ತಮವಾದಂತ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತ.
ಬುದ್ಧಿಯನ್ನು ಸಂಪಾದಿಸಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ, ಮತ್ತೆ ರೋಗ ರುಜಿನಗಳಿಂದ ದೂರ ಇರಲಿಕ್ಕೆ, ಹಾಗೆ ಪ್ರಜ್ಞಾವಂತರಾಗಿ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಲಿಕ್ಕೆ ಯೋಗ ಅಂತಕ್ಕಂಥ ಕಲೆಯನ್ನ ಕರಗತ ಮಾಡಿಕೊಳ್ತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ಬಹಳ ಅತ್ಯವಶ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಯೋಗ ಅಂತಕ್ಕಂತಹ ಕಲೆಯನ್ನ ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಯ್ತಾ? ಏನು ಯೋಗ ಅಂದ್ರೆ? ಯೋಗ ಅಂದ್ರೆ ಏನು? ದೇಹ ಮತ್ತೆ ಮನಸ್ಸನ್ನ ಒಂದೆಡೆ ಕೇಂದ್ರೀಕರಿಸುವುದಕ್ಕೆ ನಾವು ಯೋಗ ಅಂತ. ಹಾಗಾದ್ರೆ ಯೋಗದಿಂದ ಆಗ್ತಕ್ಕಂಥ ಯಾವುದಾದ್ರೂ ಎರಡು ಲಾಭಾಂಶಗಳನ್ನ, ಉಪಯೋಗಗಳನ್ನು ಯಾರು ಹೇಳ್ತೀರಿ? ಏಕಾಗ್ರತೆಯನ್ನ ಹೆಚ್ಚಿಸ್ತದೆ. ಮತ್ತೆ ವಿವಿಧ ಆಸನ ಅಭ್ಯಾಸ ದೇಹದ ಮಾಂಸ ಖಂಡಗಳನ್ನ ಏನ್ ಮಾಡ್ತವೆ? ಬಲಸುಗೊಳಿಸ್ತವೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತದೆ ಅಲ್ವಾ? ಒಟ್ಟಿನಲ್ಲಿ ಯೋಗ ಅಂತಕ್ಕಂಥದ್ದು ಮಾನವನ ಸರ್ವಾಂಗೀಣ ಅಭಿವೃದ್ಧಿಗೆ, ಸರ್ವತೋಮುಖ ಬೆಳವಣಿಗೆಗೆ ಅದು ಸಹಾಯವನ್ನ ಮಾಡುತ್ತೆ ಅಲ್ವಾ? ಒಟ್ಟಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಯೋಗ ಯಾಕೆ ಬೇಕು? ನಮ್ಮ ಬುದ್ಧಿಯನ್ನ ಸಂಪಾದಿಸಲಿಕ್ಕೆ. ಯೋಗ ಅಂತಕ್ಕಂಥದ್ದು ರೋಗ ರುಜಿನಗಳಿಂದ ದೂರ ಇರಲಿಕ್ಕೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ, ಮತ್ತೆ ಪ್ರಜ್ಞಾವಂತರಾಗಲಿಕ್ಕೆ, ಜೊತೆಗೆ ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬದುಕಲಿಕ್ಕೆ ನಮ್ಗೆ ಏನ್ ಬೇಕು? ಯೋಗಾಭ್ಯಾಸ. ಯೋಗ ಅಂತಕ್ಕಂಥ ಕಲೆಯನ್ನ ನಾವು ಏನ್ ಮಾಡ್ಕೋಬೇಕು? ಅಳವಡಿಸ್ಕೋಬೇಕು. ಓಕೆನಾ ಮಕ್ಕಳೇ? ಇನ್ನ ಮುಂದುವರೆದ ನಾವು ಪ್ರಾಣಾಯಾಮ. ಪ್ರಾಣಾಯಾಮ ಏನು? ಪ್ರಾಣಾಯಾಮ ಅಂದ್ರೆ ಉಸಿರಾಟದ ಕ್ರಿಯೆಗಳನ್ನು ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವ ಪ್ರಕ್ರಿಯೆ. ವೆರಿ ಗುಡ್. ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತಹ ಪ್ರಕ್ರಿಯೆಯನ್ನು ನಾವು ಪ್ರಾಣಾಯಾಮ ಅಂತ ಕರಿತೀವಿ. ಇಲ್ಲಿ ಪ್ರಾಣಾಯಾಮದಲ್ಲಿ ನಾವು ಉಸಿರಾಟದ ಕ್ರಿಯೆಗೆ ಮಹತ್ವವನ್ನು ಕೊಡ್ತೇವೆ. ಯಾವುದು ಉಸಿರಾಟದ ಕ್ರಿಯೆ? ಉಸಿರಾಟದ ಕ್ರಿಯೆಗಳು ಯಾವ್ಯಾವು? ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೇನು? ಉಸಿರನ್ನ ತೆಗೆದುಕೊಳ್ತಕ್ಕ. ರೇಚಕ ಅಂತ ಹೇಳಿದ್ರೆ ತೆಗೆದುಕೊಂಡಂತ ಉಸಿರನ್ನ ಹೊರಬಿಡ್ತಕ್ಕ. ಕುಂಭಕ ಅಂದ್ರೆ ಉಸಿರನ್ನ ತಡೆ ಅಲ್ವಾ? ಈ ಕ್ರಿಯೆ ಉಸಿರಾಟದ ಕ್ರಿಯೆಗಳನ್ನ ಕ್ರಮಬದ್ಧವಾದ ರೀತಿಯಲ್ಲಿ ಹದಗೊಳಿಸುವಂತ ಒಂದು ಪ್ರಕ್ರಿಯೆಗಳನ್ನು ಕರಿತೀವಿ ಪ್ರಾಣಾಯಾಮ ಎಂದು ನಾವು ಕರಿತೀವಿ. ಇಲ್ಲಿ ಪ್ರಾಣಾಯಾಮದಲ್ಲಿ ನಾವು ಹಲವಾರು ಬಗೆಯ ಪ್ರಾಣಾಯಾಮಗಳನ್ನು ಮಾಡ್ತೇವೆ. ಒಂದೇನು ಅನುಲೋಮ ವಿಲೋಮ ಪ್ರಾಣಾಯಾಮ. ಕೇಳಿಸ್ಕೊಳ್ಳಿ. ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ, ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಚಂದ್ರ ಭೇದನ ಪ್ರಾಣಾಯಾಮ, ಸೂರ್ಯ ಭೇದನ ಪ್ರಾಣಾಯಾಮ, ನಾಡಿ ಶೋಧನ ಅಥವಾ ನಾಡಿ ಶುದ್ಧಿ ಪ್ರಾಣಾಯಾಮ, ಶೀತ್ಕಾರಿ, ಶೀತಲಿ ಮತ್ತೆ ಸದಂತ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಉಜ್ಜಾಯಿ, ರಸ್ತಿಕ, ಪ್ಲಾವಿನಿ, ಮೂರ್ಛ ಇಷ್ಟು ಬಗೆಯ ಪ್ರಾಣಾಯಾಮಗಳನ್ನು ನಾವು ಮಾಡ್ತೇವೆ. ಹಲವಾರು ಬಗೆ ಅಂದ್ರೆ ಪ್ರಾಣಾಯಾಮವನ್ನ ಮುಂದಿನ ಅವಧಿಯಲ್ಲಿ ಪ್ರಾಣಾಯಾಮ ಈಗ ಹೇಳಿದೆ ವಿಧಗಳು ಯಾರು? ಅನುಲೋಮ ವಿಲೋಮ, ಚಂದ್ರಾನುಲೋಮ ವಿಲೋಮ, ಸೂರ್ಯಾನುಲೋಮ ವಿಲೋಮ, ಚಂದ್ರಭೇದನ, ಸೂರ್ಯಭೇದನ, ನಾಡಿ ಶೋಧ, ಶೀತಲಿ, ಶೀತ್ಕ
ಉತ್ಕಾರಿ, ಸದಂತಿ, ಭ್ರಮರಿ, ಉಜ್ಜಾಯಿ, ಭ್ರಸ್ತಿಕ, ಪ್ಲಾವಿನಿ, ಮೂರ್ಛ. ಮುಂದುವರೆದು ಕಪಾಲಭಾತಿ ಅಂತಕ್ಕಂಥದ್ದು. ಇವುಗಳನ್ನ ಯಾವ ರೀತಿಯಾಗಿ ಮಾಡೋದು? ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತೀವಿ, ಚಂದ್ರಾನುಲೋಮ ವಿಲೋಮ ಪ್ರಾಣಾಯಾಮ ಅಂತೀವಿ. ಇವೆಲ್ಲವನ್ನ ನಾವು ಮಕ್ಕಳೇ ಮುಂದಿನ ಅವಧಿಯಲ್ಲಿ ತಿಳ್ಕೊಳ್ಳೋದಂತೆ. ಇದುವರೆಗೂ ಕೂಡ ನಾವು ತಿಳ್ಕೊಂಡಿರ್ತೇವೆ. ಅಷ್ಟಾಂಗ ಯೋಗ ಯಾವ ಕೇಳಿದೆ ನಾನು? ಎಸ್, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಅದರಲ್ಲಿ ಯಮ ಪಂಚಗಳು ಯಾವ್ಯಾವು? ಯಮ ಅಂದ್ರೆ ಯಮ ಪಂಚಗಳು ಯಾವ್ಯಾವು? ನಿಯಮ ಅಂದ್ರೆ ನಿಯಮ ಪಂಚಗಳು ಯಾವ್ಯಾವು? ಆಸನ ಅಂದ್ರೇನು? ಪ್ರಾಣಾಯಾಮ ಅಂದ್ರೇನು? ಪ್ರತ್ಯಾಹಾರ ಅಂದ್ರೇನು? ಧಾರಣ ಅಂದ್ರೇನು? ಧ್ಯಾನ ಅಂದ್ರೇನು? ಸಮಾಧಿ ಅಂದ್ರೇನು? ಮುಂದುವರೆದು ನಾವು ಯೋಗ ಯಾಕೆ ಬೇಕು? ಯೋಗದಿಂದ ಆಗ್ತಕ್ಕಂತಹ ಲಾಭಗಳು ಏನು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿದ್ದೀವಿ. ಯಾರಿಗೆ ಅರ್ಥ ಆಗಿಲ್ಲ? ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಅಲ್ವಾ? ಅರ್ಥ ಆಗಿದೆ ಅಂತ ಭಾವಿಸ್ತಾ ನಾನು ಮುಂದಿನ ಅವಧಿಯಲ್ಲಿ ಇದೇ ಪ್ರಾಣಾಯಾಮದ ಪ್ರಕಾರಗಳು, ಅದನ್ನು ಬರ್ತಕ್ಕಂಥ ಪ್ರಾಣಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಮುದ್ರೆಗಳು ಯಾವ್ಯಾವು ಅನ್ನೋದನ್ನ ಮುಂದಿನ ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಇವತ್ತಿನ ಈ ಒಂದು ಅವಧಿಯನ್ನು ನಾವು ಮುಗಿಸೋಣ ಮಕ್ಕಳೇ.